ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ನಾವು ಜಾಮೆಟ್ರಿ ಮಾಡ್ತಾ ಇದ್ವಿ, ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್, ಪೈಥಾಗರಸ್ ಪ್ರಾಪರ್ಟಿ ಓದಿದ್ವಿ. ಈಗ ಅದರ ಬೇಸ್ಡ್ ಕೆಲವೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಪಿ ಕ್ಯೂ ಆರ್ ಇಸ್ ಎ ಟ್ರಯಾಂಗಲ್ ರೈಟ್ ಆ್ಯಂಗಲ್ಡ್ ಅಟ್ ಪಿ. ಇಫ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 10 cm ಆ್ಯಂಡ್ ಪಿ ಆರ್ ಇಸ್ ಈಕ್ವಲ್ಸ್ ಟು 24 cm, ಫೈಂಡ್ ಕ್ಯೂ ಆರ್ ಅಂತ ಹೇಳಿದ್ದಾರೆ. ನಾವು ಪೈಥಾಗರಸ್ ಪ್ರಾಪರ್ಟಿ ಓದಿದ್ವಲ್ಲ, ಅದರ ಫಾರ್ಮುಲಾಗಳು ನೋಡ್ಕೊಂಡಿದ್ದೀವಿ. ಈಗ ಈ ರೀತಿ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟು ನಾವೇನು ಮಾಡಬೇಕು, ಟ್ರಯಾಂಗಲ್ ಮಾಡ್ಕೋಬೇಕು. ಒಂದು ರಫ್ ಸ್ಕೆಚ್, ಮೆಜರ್ ಮಾಡಿ ಮಾಡಬೇಕು ಅಂತ ಏನಿಲ್ಲ, ರಫ್ ಸ್ಕೆಚ್ಚಾಗಿ ಟ್ರಯಾಂಗಲ್ ಮಾಡಿಕೊಂಡ್ರೆ ನಮಗೆ ಐಡಿಯಾ ಬರುತ್ತೆ. ಓಕೆ, ನೋಡಿ ಈಗ ಅವ್ರೇನು ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಇಸ್ ಎ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಡಟ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿ ಅಂತ ನೇಮ್ ಮಾಡಿರಿ, ರೈಟ್ ಆ್ಯಂಗಲ್ ಡಟ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯೂ, ಇಲ್ಲಿ ಆರ್ ಅಂತ ನೇಮ್ ಮಾಡೋಣ. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 10 ಅಂತ ಕೊಟ್ಟಿದ್ದಾರೆ, ಪಿ ಆರ್ ಇಸ್ ಈಕ್ವಲ್ಸ್ ಟು 24 ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಕ್ಯೂ ಆರ್. ನಾವು ಫಾರ್ಮುಲಾ ಓದಿದ್ವಲ್ವ ಪೈಥಾಗರಸ್ ಪ್ರಾಪರ್ಟಿ ಏನಂತ ಓದಿದ್ವಿ? ದ ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ಸ್ ಟು ದ ಸಮ್ ಆಫ್ ಸ್ಕ್ವೇರ್ಡ್ ಲೆಗ್ಸ್ ಅಂತ. ಸೊ ಇದರಲ್ಲಿ ಯಾವ ರೀತಿ ಬರುತ್ತೆ ಫಾರ್ಮುಲಾ ನೋಡಿ, ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಕ್ಯೂ ಆರ್ ಇಸ್ ಅ ಹೈಪೋಟೆನ್ಯೂಸ್ ಇನ್ ದಿಸ್ ಟ್ರಯಾಂಗಲ್. ಓಕೆ, ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ಓಕೆನಾ, ಇದು ಫಾರ್ಮುಲಾ. ಹೇಗೆ ಹೈಪೋಟೆನ್ಯೂಸ್ ಯಾವುದಿರುತ್ತೆ ಅದರದ್ದು ಹಾಕ್ಕೋಬೇಕು. ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಸಮ್ ಆಫ್ ಟೂ ಸೈಡ್ಸ್. ಓಕೆನಾ, ಸ್ಕ್ವೇರ್ಸ್. ಓಕೆ, ನೋಡಿ ಈಗ ಕ್ಯೂ ಆರ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. ನಮಗೆ ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ? 10 ಸ್ಕ್ವೇರ್ ಮಾಡ್ಕೊಳ್ಳಿ. ಪಿ ಆರ್ ಎಷ್ಟು ಕೊಟ್ಟಿದ್ದಾರೆ? 24 ಸ್ಕ್ವೇರ್ ಮಾಡ್ಕೊಳ್ಳಿ. ಇಸ್ ಈಕ್ವಲ್ಸ್ ಟು 10 ಸ್ಕ್ವೇರ್ ಅಂದರೆ 10 × 10 ಪ್ಲಸ್ 24 × 24. ಈಗ 10 × 10 ಮಾಡಿದರೆ 100 ಆಗುತ್ತೆ, ಪ್ಲಸ್ 24 × 24 ಮಾಡಿದರೆ 576 ಆಗುತ್ತೆ. ಸೊ ಇಸ್ ಈಕ್ವಲ್ಸ್ ಟು 576 ಪ್ಲಸ್ 100 676. ಓಕೆನಾ, ಸೊ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 676 ಆಯಿತು. ನಮಗೆ ಬೇಕಾಗಿರೋದು ಓನ್ಲಿ ಕ್ಯೂ ಆರ್ ಬೇಕು, ಕ್ಯೂ ಆರ್ ಸ್ಕ್ವೇರ್ ಅಲ್ಲ. ಸೊ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಈ ಫಾರ್ಮಲ್ಲಿ ತರಬೇಕು. ಓಕೆನಾ, ಅದು ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿ. ಇಲ್ಲಿ ಮಾಡ್ತೀನಿ. 676 ಇದೆ ಅಲ್ವಾ, ಈ ರೀತಿ ಮಾಡಿಕೊಂಡು 2 ಇಂದ ಡಿವೈಡ್ ಮಾಡಿ. 2 3s 6, ಅಗೇನ್ 2 3s 6, 1 ಉಳಿಯುತ್ತೆ, 1 ಇಲ್ಲಿ 1 ಸೇರಿದರೆ 16 ಆಯಿತು. 2 8s. ಓಕೆನಾ, ಅಗೇನ್ 2 1s ಮತ್ತು 13 ಆಯಿತು. 2 6s 12, ಅಗೇನ್ 18 ಆಯಿತು, 1 ಉಳಿದು 2 9s 18. ಮತ್ತು ಈ ಥರ ತೊಗೊಳ್ಳಿ. ಈಗ ನೋಡಿ ಯಾವ ಟೇಬಲಿಂದ ಹೋಗುತ್ತೆ? 9 ಇದೆ ಲಾಸ್ಟಿಗೆ. ಸೊ 13ಇಂದ ಮಾಡೋಣ. 13 1s 13, 3 ಉಳಿಯುತ್ತೆ. 16ಅಲ್ಲಿ 13 ಹೋದರೆ 3 ಉಳಿಯಿತು. 39 ಅಂದರೆ 13 3s 39. ಓಕೆನಾ, ಈ ರೀತಿ ಬಂದಾಗ ನೋಡಿ 2 × 2 × 13 × 13. ಹೌದಾ, ಇಲ್ಲಿ 2 × 2 × 13 × 13 ಈ 4 ಬಂದಿದೆ. ಅದರಲ್ಲಿ 2 ಸ್ಕ್ವೇರ್ ಇದೆ, 13 ಸ್ಕ್ವೇರು ಇದೆ. ಸೊ ಒಂದನ್ನು ನಾವು ತೊಗೋಬೇಕು. 2 × 13 ಅಂದರೆ 26 ಆಯಿತು. 13 2s 26. ಇದು ನಮಗೆ ಸ್ಕ್ವೇರ್ 26 ಸ್ಕ್ವೇರ್ ಅಂತ ಹೇಳ್ಬೋದು ನಾವು. ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 26 ಸ್ಕ್ವೇರ್ ಅಂತ ಹೇಳ್ಬೋದು. ಓಕೆನಾ, ಸೊ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಓನ್ಲಿ 26. ನೋಡಿ, ಅಂಡರ್ಸ್ಟ್ಯಾಂಡ್ ಆಯಿತಾ? ಇವಾಗ ಆನ್ಸರ್ ಇಸ್ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 26 cm ಅಂತ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ರೈಟ್ ಆ್ಯಂಗಲ್ಡ್ ಅಟ್ ಸಿ. ಇಫ್ ಎ ಬಿ ಇಸ್ ಈಕ್ವಲ್ಸ್ ಟು 25 cm ಆ್ಯಂಡ್ ಎ ಸಿ ಇಸ್ ಈಕ್ವಲ್ಸ್ ಟು 7 cm, ಫೈಂಡ್ ಬಿ ಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ರೈಟ್ ಆ್ಯಂಗಲ್ ಡಟ್ ಸಿ ಅಂತ ಕೊಟ್ಟಿದ್ದಾರಲ್ವ. ಸೊ ನಾವು ರೈಟ್ ಆ್ಯಂಗಲ್ನ ಸಿ ಅಂತ ನೇಮ್ ಮಾಡೋಣ. ಹಾಕಿದರೆ ಹೇಗೆ ಬರುತ್ತೆ? ಎ
ಬಿ ಸಿ ಆಯಿತಾ. ಟ್ರಯಾಂಗಲ್ ಈ ಥರ ರಫ್ ಸ್ಕೆಚ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಎ ಬಿ ಈಸ್ ಈಕ್ವಲ್ಸ್ ಟು 25, ಎ ಸಿ ಈಸ್ ಈಕ್ವಲ್ಸ್ ಟು 7. ಹೌದಾ. ಈಗ ಈ ಸೈಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ. ಸೊ ವಾಟ್ ಈಸ್ ದ ಫಾರ್ಮುಲಾ? ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹೌದಾ. ಹೈಪೋಟೆನ್ಯೂಸ್ ಈಸ್ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಅಂದರೆ ಪ್ಲಸ್ ಸ್ಕ್ವೇರ್ಸ್ ಆಫ್ ಸಮ್ ಆಫ್ ಟು ಸೈಡ್ಸ್. ಈಗ ಹೈಪೋಟೆನ್ಯೂಸ್ ಅವ್ರು ಕೊಟ್ಟಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ದು ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ 25 ಸ್ಕ್ವೇರ್ ಎ ಸಿ 7 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆನಾ. ಈಗ ನೋಡಿ, ನಾನು ಇದನ್ನೇ ಈ ರೀತಿ ಹಾಕ್ಕೊತೀನಿ, ಈಸಿ ಆಗುತ್ತೆ, ಮೈನಸ್ ಸೈನ್ ಬರಲ್ಲ ಎರಡು ಸೈಡು. ನೋಡಿ 7 ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 25 ಸ್ಕ್ವೇರ್. ಸೇಮೇ ಬರುತ್ತೆ. ಇದು ಈಕ್ವಲ್ ಟು ಈ ಕಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಏನು ಡಿಫ್ರೆನ್ಸ್ ಇರಲ್ಲ. ಹೀಗೂ ಬರಿಬೋದು, ಹೀಗೂ ಬರಿಬೋದು. ಓಕೆನಾ. ಸೊ ಈಗೇನು ಮಾಡಬೇಕು? ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25 ಸ್ಕ್ವೇರ್ ಮಾಡಿದರೆ ಎಷ್ಟಾಗುತ್ತೆ ನಮಗೆ? 625 ಆಗುತ್ತೆ. ಇದನ್ನು ಈ ಕಡೆ ತೊಗೊಳ್ಳಿ, ಮೈನಸ್ 7 ಸ್ಕ್ವೇರ್, ಇಲ್ಲಾಂದರೆ ಇನ್ನೊಂದು ಸ್ಟೆಪ್ ಹಾಕೋಣ. ನೆಕ್ಸ್ಟು ಸ್ಟೆಪ್ಪಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಚೆನ್ನಾಗಿ. 25 ಸ್ಕ್ವೇರ್, ಇದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಸ್ಕ್ವೇರ್ ಆಗುತ್ತೆ, ಈಕ್ವಲ್ ಟು ಈ ಕಡೆ ಬಂದರೆ ಮೈನಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 7 ಸ್ಕ್ವೇರ್ ಆಗುತ್ತೆ. ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25 ಸ್ಕ್ವೇರು 625 ಆಯಿತು, ಮೈನಸ್ 7 ಸ್ಕ್ವೇರ್, 7 ಇಂಟು 7 49. ಸೊ 625 ಮೈನಸ್ 49, 15 ಮೈನಸ್ 9 6, 11 ಉಳೀತು, 11ಅಲ್ಲಿ 4 ಹೋದರೆ 7, ಇಲ್ಲಿ 5 ಉಳೀತು, 576. ಇದು ಬಿ ಸಿ ಸ್ಕ್ವೇರ್ ಆಯಿತು. ವಿ ವಾಂಟ್ ಓನ್ಲಿ ಬಿ ಸಿ. ಸೊ ಏನು ಮಾಡಬೇಕು ನಾವು? 576ಗೆ ಈ ರೀತಿ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. 2 ಇಂದ ಮಾಡಿ, ಲಾಸ್ಟಿಗೆ ಇವನ್ ನಂಬರ್ ಇದೆ ಅಲ್ವಾ. 2 2s 4, 17 ಉಳೀತು, 2 8s 16 ಆಗುತ್ತೆ, ಮತ್ತು 16 ಉಳೀತು, 2 8s, ಮತ್ತು 2 ಇಂದ ಮಾಡಿ, 2 1s 2 4s 2 4s. ಓಕೆ. ಈಗ 12 ಇಂದ ಮಾಡ್ಬೋದು, 12 1s 12, 2 ಉಳಿಯುತ್ತೆ, 24, ಹಾಗೆ 12 2s. ಓಕೆನಾ. ಈಗೇನು ಬಂತು ನಮಗೆ ನೋಡಿ, 2 ಇಂಟು 2 ಇಂಟು 12 ಇಂಟು 12 ಇದೆ ಅಲ್ವಾ. ಸೊ ಒಂದು ಸೆಟ್ ನಾವು ತೊಗೋಬೇಕು. ಇದು 2 ಇಂಟು 2 ಇದೆ, ಇದು 12 ಇಂಟು 12 ಇದೆ. ಇದನ್ನು ಒಂದು ತೊಗೊಳ್ಳಿ, ಇದನ್ನು ಒಂದು ತೊಗೊಳ್ಳಿ, ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? 12 2s 24 ಆಗುತ್ತೆ. ಸೊ 24 ಸ್ಕ್ವೇರ್ ಅಂತ ಬರಿಬೇಕು ನಾವು. ಹೌದಾ. ಅಗೇನ್ ಬಿ ಸಿ ಈಸ್ ಈಕ್ವಲ್ಸ್ ಟು 24 ಅಂತ ಮಾಡ್ಬೋದು. ಈ ಸೈಡು ಸ್ಕ್ವೇರ್ ತೆಗಿತೀವಿ, ಈ ಸೈಡು ಸ್ಕ್ವೇರ್ ತೆಗಿತೀವಿ, ಆಗ ಕರೆಕ್ಟ್ ಆಗುತ್ತೆ. ಓಕೆನಾ. ದಿಸ್ ಈಸ್ ದ ಆನ್ಸರ್. ಬಿ ಸಿ ಈಸ್ ಈಕ್ವಲ್ಸ್ ಟು 24. ಓಕೆ. ನೆಕ್ಸ್ಟ್ ಒನ್. ನೋಡಿ, ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ? ಎ 15 meter ಲಾಂಗ್ ಲ್ಯಾಡರ್ ರೀಚ್ಡ್ ಎ ವಿಂಡೋ 12 meter ಹೈ ಫ್ರಮ್ ದ ಗ್ರೌಂಡ್ ಆನ್ ಪ್ಲೇಸಿಂಗ್ ಇಟ್ ಅಗೇನಿಸ್ಟ್ ಎ ವಾಲ್ ಅಟ್ ಎ ಡಿಸ್ಟೆನ್ಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಫುಟ್ ಆಫ್ ದ ಲ್ಯಾಡರ್ ಫ್ರಮ್ ದ ವಾಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಂಗ್ ಲ್ಯಾಡರ್ ಹೈಟ್ 12 meter ಹೈಟ್ ಇದೆ. ಓಕೆನಾ. ನಾವು ಈ ರೀತಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಈ ಫಿಗರ್ನ. 12, ಇದು 15 ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದಕ್ಕೆ ಎ ಅಂತ ಹೇಳಿದ್ದಾರೆ, ಇದನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಇದು ಹೈಪೋಟೆನ್ಯೂಸ್ ಆಯಿತು. ಸೊ ನಾವು ನೇಮ್ ಮಾಡಿದ್ದೀವಿ ಪಿ ಕ್ಯೂ ಆರ್ ಅಂತ. ಪಿ ಆರ್ ಫಾರ್ಮುಲಾ ಬರ್ಕೊಳ್ಳಿ. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಓಕೆನಾ. ಈಗ ಪಿ ಆರ್ ಸ್ಕ್ವೇರ್ನ ಕೊಟ್ಟಿದ್ದಾರೆ ಆಲ್ರೆಡಿ ಅವರೇ, 15 ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಕ್ಯೂ ಆರ್. ಸೊ ಕ್ಯೂ ಆರ್ ಹಾಗೆ ಇಟ್ಕೊಳ್ಳಿ. ಈಗ ನಾನು ಮೊದಲಿನ ಪ್ರಾಬ್ಲಮ್ನಲ್ಲಿ ಯಾವ ರೀತಿ ಮಾಡಿದೆ ಅದೇ ರೀತಿ ಹಾಕ್ಕೊತೀನಿ. ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 15 ಸ್ಕ್ವೇರ್. ಅದನ್ನೇ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೇಮ್ ಆಗುತ್ತೆ, ಏನು ವ್ಯಾಲ್ಯೂಸ್ ಚೇಂಜ್ ಆಗೋಲ್ಲ. ಓಕೆನಾ. ಸೊ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 15 ಸ್ಕ್ವೇರ್. ಇದನ್ನು ಈ ಸೈಡ್ ಬಂದರೆ ಮೈನಸ್ ಆಗುತ್ತೆ, 12 ಸ್ಕ್ವೇರ್. ಸೊ ಇಸ್ ಈಕ್ವಲ್ಸ್ ಟು 15 ಇಂಟು 15 ಮಾಡಿ ನೋಡಿ, 225 ಬರುತ್ತೆ.
ಮೈನಸ್ 12 ಇಂಟು 12 144 ಆಗುತ್ತೆ. ಇದು ಕ್ಯೂ ಆರ್ ಸ್ಕ್ವೇರ್ ಆಯಿತು. ಈಗ ಮೈನಸ್ ಮಾಡಿ 225 ಮೈನಸ್ 144. ಓಕೆ, 5 ಮೈನಸ್ 4 1, 12 ಮೈನಸ್ 4 8. ಓಕೆನಾ, ಇಲ್ಲಿ 0 ಉಳಿಯುತ್ತೆ. ಸೊ 81 ಆಯಿತು. ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 81ನ ನಾವು ಯಾವ ರೀತಿ ಮಾಡ್ಬೋದು? ಸ್ಕ್ವೇರಲ್ಲಿ ಇಡಬೇಕಂದ್ರೆ 9 9 81 ನಮ್ಗೆ ಗೊತ್ತಲ್ವಾ. ಸೊ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 81 ಅಥವಾ ಆರ್ 9 ಸ್ಕ್ವೇರ್ ಅಂತಲೂ ನಾವು ಮಾಡ್ಬೋದು. ಸೊ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 9. ಇಲ್ಲಿ ಸ್ಕ್ವೇರ್ ತೆಗೆದುಬಿಡಿ, ಇಲ್ಲಿ ಸ್ಕ್ವೇರ್ ತೆಗೆದುಬಿಡಿ. ಓಕೆನಾ. ಸೊ ಆನ್ಸರ್ ಕಮ್ಸ್ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 9. ಅಂದರೆ ಇಲ್ಲಿ ಎ ಫೈಂಡ್ ಔಟ್ ಎ ಅಂತ ಹೇಳಿದಾರಲ್ಲ. ಸೊ ಎ ಇಸ್ ಈಕ್ವಲ್ಸ್ ಟು 9 ಅಂತ ಹೇಳ್ಬೋದು. ಓಕೆನಾ. ಈಗ ನೆಕ್ಸ್ಟ್ ಒನ್ ನೋಡಿ, ಇದೇನು ಕೊಟ್ಟಿದ್ದಾರೆ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಸೈಡ್ಸ್ ಆಫ್ ದ ರೈಟ್ ಟ್ರಯಾಂಗಲ್ ಅಂತ ಕೇಳಿದ್ದಾರೆ. ಓಕೆನಾ. ಇಫ್ ರೈಟ್ ಆ್ಯಂಗಲ್ ಆದರೆ ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ಓಕೆನಾ. ಯಾವ ರೀತಿ ನೋಡೋದು ನಾವು ನೋಡಿ. ಈಗ ಇದರಲ್ಲಿ ಬಿಗ್ಗರ್ ನಂಬರ್ ಇದೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಆ್ಯಸ್ ಎ ಹೈಪಾಟಿನ್ಯೂಸ್. ಓಕೆ, ಹೈಪಾಟಿನ್ಯೂಸ್ ಆಗಿ ತಗೊಳ್ಳೋಣ. ಇನ್ನು ಬೇರೆ 2 ಸೈಡ್ಸ್ ಲೆಗ್ಸ್ ಆಗಿ ತಗೊಳ್ಳೋಣ. ನೋಡಿ, ಈ ರೀತಿ ಟ್ರಯಲ್ ಮಾಡೋಣ ನಾವು. ಓಕೆ, 6.5 ಸ್ಕ್ವೇರ್ ಅಂತಂದರೆ ನಾನು ಮಾಡಿದ್ದೀನಿ ಆಲ್ರೆಡಿ. 42.25 ಬರುತ್ತೆ. ಇಸ್ ಈಕ್ವಲ್ಸ್ ಟು 2.5 ಸ್ಕ್ವೇರ್ ಅಂತಂದರೆ 6.25 ಬರುತ್ತೆ. ಪ್ಲಸ್ 6 ಸ್ಕ್ವೇರ್ ಅಂದರೆ 6 ಇಂಟು 6 336 ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದರೆ 42.25, ಇದನ್ನು ಆ್ಯಡ್ ಮಾಡಿದರೆ ನೋಡಿ 36, ಇದು 6.25, 6 6 12 42. ಸೊ 42.25 ಈಕ್ವಲ್ ಆಯ್ತಲ್ವಾ. ಸೊ ಮ್ಯಾಚ್ ಆಗುತ್ತೆ. ಎಸ್ ಅಂತ ಹೇಳಿ. ಎಸ್, ದಿಸ್ ಈಸ್ ರೈಟ್ ಆ್ಯಂಗಲ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಅಗೇನ್ 5 ಸೆಂಟಿಮೀಟರ್. 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 5 ಸೆಂಟಿಮೀಟರ್. ನನಗನ್ಸುತ್ತೆ ಇದು ಟ್ರಯಾಂಗಲ್ ಆಗೋದೇ ಇಲ್ಲ. ಹೆಂಗೆ ಹೇಳಿ? ನಾವು ಸಮ್ ಆಫ್ ದ 3 ಸೈಡ್ಸ್, ಸಮ್ ಆಫ್ 2 ಸೈಡ್ಸ್ ಇಸ್ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್ ಅಂತ ಓದಿದ್ದೀವಲ್ವ. ಸೊ ಆ ರೀತಿ ಮಾಡಿ ನೋಡಿದರೆ ಎಲ್ಲಿ ಬರುತ್ತೆ ನೋಡಿ. ಸಮ್ ಆಫ್ 2 ಸೈಡ್ಸ್ ಯಾವ್ದು ತೊಗೊಳ್ತೀರಾ? ಹೀಗೆ ಇದು ತೊಗೊಳ್ರಿ. ಸಪೋಸ್ 5 + 2 ಇಸ್ ಗ್ರೇಟರ್ ದ್ಯಾನ್ 2 ಬರುತ್ತೆ. ಆದರೆ ಇವೆರಡು ತೊಗೊಂಡು ನೋಡಿ. 2 + 2 2 + 2 ಗ್ರೇಟರ್ ದ್ಯಾನ್ 5 ಬರುತ್ತಾ? 4 ಇಸ್ ಗ್ರೇಟರ್ ದ್ಯಾನ್ 5 ಆಗುತ್ತಾ? ಸೊ ಇದು ಟ್ರಯಾಂಗಲೇ ಆಗಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಿ ನೋಡಿ. 2 + 2 ಗ್ರೇಟರ್ ದ್ಯಾನ್ 5 ಆಗುತ್ತಾ? ನೋ. ಸೊ ದಿಸ್ ಈಸ್ ನಾಟ್ ಟ್ರಯಾಂಗಲ್. ಟ್ರಯಾಂಗಲ್ ಆಗೋದೇ ಇಲ್ಲ. ಟ್ರಯಾಂಗಲ್ ಆಗಬೇಕಂದ್ರೆ ಅದಕ್ಕೊಂದು ಪ್ರಾಪರ್ಟೀಸ್ ಇದ್ದಾವಲ್ಲ, ಆ ಪ್ರಾಪರ್ಟಿ ಮ್ಯಾಚ್ ಆಗಲ್ಲ. ಸಮ್ ಆಫ್ 2 ಸೈಡ್ಸ್ ಇಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ ಇದ್ದರೆ ಮಾತ್ರ ನಮಗೆ ಟ್ರಯಾಂಗಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ. 1.5 cm, 2 cm, cm ಅಂದರೆ ಸೆಂಟಿಮೀಟರ್ ಅಂತ ಅರ್ಥ. 2.5 cm. ಓಕೆನಾ. ಈಗ ಇದರಲ್ಲಿ ನೋಡಿ ಹೈಯರ್ ಯಾವುದಿದೆ, ದೊಡ್ಡ ನಂಬರ್ ಇದಿದೆ. ಸೊ 2.5 ತೊಗೊಳ್ಳೋಣ. ಟ್ರಯಲ್ ಮಾಡ್ತಾಯಿದ್ದೀವಿ, ಇದನ್ನು ಆಗುತ್ತೋ ಇಲ್ವೋ ಟ್ರಯಾಂಗಲ್ ಅಂತ. 1.5 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 2.5 ಸ್ಕ್ವೇರ್ ಅಂದರೆ 6.25 ಆಯಿತು. 1.5 ಸ್ಕ್ವೇರ್ ಅಂದರೆ 2.25 ಆಯಿತು. ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಆಯಿತು. ಸೊ 6.25 ಇಸ್ ಈಕ್ವಲ್ಸ್ ಟು ಇದು ನೋಡಿ 4 + 2.25 ಅಂದರೆ 6.25 ಆಯಿತು. ಸೊ ಇಟ್ ಮ್ಯಾಚಸ್ ದ ಪ್ರಾಪರ್ಟಿ. ಸೊ ಏನಂತ ಹೇಳ್ಬೋದು? ಎಸ್, ದಿಸ್ ಈಸ್ ರೈಟ್ ಆ್ಯಂಗಲ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಓಕೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಜಾಯಿನ್ ಆಗ್ಬೋದು. ಇನ್ನು ಮಿಕ್ಕಿದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಥ್ಯಾಂಕ್ ಯು.